ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಲಾಪಗಳು 3ನೇ ಅಧ್ಯಾಯ 22-23 ನೋಡುವುದಾದರೆ, ಕರ್ತನ ಕನಿಕರಗಳಿಂದಲೇ ನಾವು ನಾಶವಾಗಲಿಲ್ಲ, ಆತನ ಅಂತಃಕರಣೆಯು ಮುಗಿಯುವುದಿಲ್ಲ. ಪ್ರೇರೆ, ಪ್ರತಿ ದಿವಸ ಪ್ರತಿ ಕ್ಷಣ ಆತನ ಕನಿಕರ ನಮ್ಮನ್ನು ಕಾಯ್ತದೆ. ಆತನ ಕನಿಕರ ನಮ್ಮ ಮೇಲೆ ಇರುವುದರಿಂದ ನಾವು ನಾಶವಾಗಲಿಲ್ಲ. ನಾವು ನಾಶ ಯಾಕೆ ಆಗಲಿಲ್ಲ ಅಂತಂದರೆ, ಆತನ ಅಂತಃಕರುಣೆ ನಮ್ಮನ್ನು ಆವರಿಸಿದೆ. ಅವು ಪ್ರತಿ ಮುಂಜಾನೆಯೂ ಹೊಸದಾಗಿರುವವು. ನಿನ್ನ ನಂಬಿಕಸ್ತೆಯು ಮಹತ್ತದ್ದು. ಪ್ರೇರೆ, ನಮ್ಮ ನಂಬಿಕೆಗಳಿದೆಯಲ್ಲ, ಅದು ಬಹಳ ಮುಖ್ಯ. ಅಂದರೆ ದೇವರ ಕರುಣೆ ಪ್ರತಿದಿನ ಬೆಳಗ್ಗೆ ಹೊಸದಾಗಿರುತ್ತದೆ. ಇದರ ಅರ್ಥ, ಪಾಪಗಳಿಂದ ದೇವರ ಕಡೆಗೆ ತಿರುಗಿಕೊಂಡು ಅವುಗಳನ್ನು ಆತನಿಗೆ ಅರಿಕೆ ಮಾಡುವುದರಿಂದ ನಮ್ಮ ಇಡೀ ಜೀವಿತದಲ್ಲಿ ಇಲ್ಲಿಯವರೆಗೂ ನೀವು ಪಾಪವನ್ನೇ ಮಾಡಿಲ್ಲ ಎಂಬುವ ರೀತಿಯಲ್ಲಿ ಕರ್ತನ ಕೃಪೆ, ಕರ್ತನ ಕರುಣೆ ನಮ್ಮನ್ನು ಕಾಯ್ತದೆ. ಪ್ರೇರೆ, ಇಬ್ರಿಯ ಪತ್ರಿಕೆ 8ನೇ ಅಧ್ಯಾಯ 12ರಲ್ಲಿ ನಾವು ನೋಡ್ತೇವೆ, ನಾನು ಅವರ ಅನೀತಿಯ ವಿಷಯವಾಗಿ, ಕರ್ತನ ಹೇಳ್ತಾನೆ, ನಾನು ಅವರ ಅನೀತಿಯ ವಿಷಯವಾಗಿ ಕರುಣೆ ಉಳ್ಳವನಾಗಿದ್ದು, ಅವರ ಪಾಪಗಳನ್ನು ಅವರ ಅಪರಾಧಗಳನ್ನು ನನ್ನ ನೆನಪಿಗೆ ಇನ್ನೆಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಪ್ರಿಯರೇ, ಇಲ್ಲಿ ದೇವರು ಎಷ್ಟು ಸ್ಪಷ್ಟವಾಗಿ ನಮಗೆ ಹೇಳ್ತಾರೆ ಅಂದರೆ, ನಮ್ಮ ನಿಮಿತ್ತ ನಮ್ಮ ಅನೀತಿಯ ವಿಷಯವಾಗಿ ಕರ್ತನು ಕರುಣೆಯುಳ್ಳವನಾಗಿದ್ದಾನೆ. ಕರುಣೆ ನಮ್ಮ ಪಾಪಗಳನ್ನು, ಅಪರಾಧಗಳನ್ನು ನಮ್ಮ ನೆನಪಿಗೆ ಇನ್ನೆಂದಿಗೂ ತರುವುದಿಲ್ಲ. ಪ್ರಿಯರೇ, ಅದಕ್ಕಾಗಿ ಆತನು ನಮ್ಮನ್ನು ಪ್ರತಿದಿನ ಬೆಳಗ್ಗೆ ಹೊಸ ಕರುಣೆಯಿಂದ ನೋಡ್ತಾನೆ. ನೀವು ಏನು ಮಾಡಬೇಕೆಂದರೆ, ನೀವು ಜನರ ವಿರುದ್ಧವಾಗಿ ಅವರ ಹಿಂದಿನವುಗಳನ್ನು ಹಿಡಿದಿಟ್ಟುಕೊಳ್ಳದೆ ಜನರಿಗೆ ಪ್ರತಿದಿನ ಬೆಳಗ್ಗೆ ಕರುಣೆಯಿಂದ ನೀವು ನೋಡಬೇಕು. ಕರುಣೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 12ರಲ್ಲಿ ನಾವು ನೋಡ್ತೇವೆ, ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟಾಗದು, ನೀನು ಓಡುವಾಗ ಮುಗ್ಗರಿಸುವುದಿಲ್ಲ. ಪ್ರಿಯರೇ, ಹಂತವಾಗಿ ದೇವರು ನಿಮ್ಮ ಮುಂದೆ ಮಾರ್ಗಗಳನ್ನು ತೆರೀತಾನೆ, ಹೊಸ ಮಾರ್ಗಗಳನ್ನು ತೆಗಿತಾನೆ, ಹೊಸ ಅವಕಾಶಗಳನ್ನು ತೆರೀತಾನೆ, ಹೊಸ ಬದುಕನ್ನು ಕೊಡ್ತಾನೆ. ನಿನ್ನ ಕೊರತೆಗಳೇನಿದೆ ಆ ಕೊರತೆಗಳನ್ನು ಅರಿತಿರುವಂಥ ಒಳ್ಳೆಯ ದೇವರು ಯೇಸು ಸ್ವಾಮಿ. ದೇವರೇ, ಕೃಪಾ ಕನಿಕರನೇ, ನೀನು ಉನ್ನತನು, ಅತ್ಯುನ್ನತವನ್ನು ಮಾಡುವಾತನು, ಸಂಬಂಧಗಳನ್ನು ಕಟ್ಟುವಾತನು. ಒಡೆದು ಹೋದಂಥ ಸಂಬಂಧಗಳೇನಿದೆ ಆ ಸಂಬಂಧಗಳಿಗಾಗಿ ಪ್ರಾರ್ಥಿಸ್ತೇನೆ. ಇವತ್ತು ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆ, ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಅವೆಲ್ಲವನ್ನು ಕಟ್ತಾನೆ, ನೂತನವಾಗಿ ಕಟ್ತಾನೆ. ವಿಶ್ವಾಸ ಮಾಡಿ ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರಪ್ಪ. ಅಪ್ಪ, ಒಪ್ಪಿಸ್ಕೊಡ್ತೇನೆ ತಂದೆ. ಕರ್ತನೆ, ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಈ ಲೋಕದಲ್ಲಿ ದೇವರೇ ಎಲ್ಲರೂ ಕೈ ಬಿಟ್ಟರು ಎಂಬುದಾಗಿರುವಂಥ ಎಲ್ಲ ಮಕ್ಕಳು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆಯಾ. ದೇವರೇ, ಕುಟುಂಬಗಳು ಒಡೆದು ಹೋಗಿರುವಂಥ ಕುಟುಂಬಗಳು ನಿಮ್ಮ ಪಾದದ ಪಡಿಯಲ್ಲಿ ಬಂದು ನಿಂತಿದ್ದಾವೆ ಸ್ವಾಮಿ.
ಒಡೆದು ಹೋಗಿರುವಂಥ ಹೃದಯಗಳ ಕಟ್ಟಿಸು ಅಪ್ಪ. ಕುಟುಂಬಗಳನ್ನು ಕಟ್ಟಯ್ಯ, ಕುಟುಂಬಗಳನ್ನು ಕಟ್ಟಿಸು, ಕುಟುಂಬಗಳನ್ನು ಆಶೀರ್ವದಿಸು, ಕುಟುಂಬಗಳನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ.